ಚಾಲನೆ ಕೊಟ್ಟಿದ್ದೀರಾ ಸರಿ, ಆದರೆ ವಿಪಕ್ಷ ನಾಯಕರು ಹೇಳ್ತಾರೆ ಸಂವಿಧಾನದ ಅಡಿನಲ್ಲಿ ರಾಜ್ಯ ಸರ್ಕಾರ ಸಮೀಕ್ಷೆ ಮಾಡಲಿಕ್ಕೆ ಬರೋದಿಲ್ಲ, ಕೇಂದ್ರ ಸರ್ಕಾರ ಮಾಡಬೇಕಲ್ಲ ಅಂತ ಹೇಳ್ತಿದ್ದಾರೆ. ಜಾತಿ ಗಣತಿನ ಅವ್ರು ಮಾಡಬೇಕು. ನಾವು ಜಾತಿ ಗಣತಿ ಮಾಡ್ತಾ ಇಲ್ಲ. ನಾವು ಸೋಷಿಯೋ ಎಜುಕೇಷನ್ ಎಕನಾಮಿ ಸರ್ವೆ ಮಾಡ್ತಾ ಇದ್ದೀವಿ. ಬಹುಶಃ ಆ ಜಾತಿ ಗಣತಿ ಏನು ರಾಷ್ಟ್ರದಲ್ಲಿ ಮಾಡೋಕ್ಕೆ ತೀರ್ಮಾನವನ್ನು ತಗೊಂಡಿದ್ದಾರೆ, 26 ಜನವರಿಯಿಂದ ಮಾಡ್ತೀವಿ ಅಂತ ಅಂದಿದ್ದಾರೆ. ಆವಾಗ ಈ ಸೋಷಿಯೋ ಎಜುಕೇಷನ್ ಎಕನಾಮಿಕ್ ಸರ್ವೆನೂ ಸೇರಿಸಿ ಮಾಡ್ತೀವಿ ಅಂದರೆ ಪ್ರಶ್ನೆನೇ ಬರ್ತಿರಲಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿಯವರು ಅನೇಕ ಅವ್ರ ಮೇಲೆ ಒತ್ತಡ ಏರಿದ್ರು. ಆ ವಿಚಾರಕ್ಕೆ ಅವರು ಇನ್ನೂ ಸ್ಪಂದಿಸಿಲ್ಲ, ಅದನ್ನು ತಗೊಂಡಿದ್ರು. ಬಹುಶಃ ಜಾತಿ ಗಣತಿ ಅವ್ರು ಮಾಡ್ತಾರೆ, ಬಟ್ ಅವರ ಸ್ಥಿತಿ ಯಾರು ನೋಡೋದು, ಅದನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ರಾಜ್ಯಕ್ಕೆ ಸೀಮಿತವಾಗಿ ನಾವು ಮಾಡಿ ಮುಂದಿನ ದಿನಗಳಲ್ಲಿ ಅವರಿಗೆ ಹೆಚ್ಚು ಸೌಲಭ್ಯ ಕೊಡ್ತಕ್ಕಂಥದ್ದನ್ನು ಆಲೋಚನೆ ಮಾಡೋಣ. ನೀವು ಹೇಳಿದ್ರಿ ಸರ್, ವಿಪಕ್ಷಗಳೆಲ್ಲ ಒತ್ತಡ ಹೇರಿದ್ರು, ಹಂಗಾಗಿ ಈಗ ಸಮೀಕ್ಷೆ ಮಾಡ್ತಾ ಇದ್ದೀವಿ ಅಂತ. ಇದೇ ವಿಪಕ್ಷ ನಾಯಕರು ಹೇಳ್ತಾ ಇದ್ದಾರೆ, ಈಗ ಸಿದ್ದರಾಮಯ್ಯ ಅವ್ರಿಗೋಸ್ಕರ ಮಾಡ್ತಾ ಇರುವಂಥ ಸಮೀಕ್ಷೆ ಅವ್ರಿಗೋಸ್ಕರ ಮಾಡಿಸ್ಕೊಳ್ತಾ ಇರುವಂಥದ್ದು. ಇಲ್ಲಿ ಆಯೋಗ ಏನಿದೆ, ಅಲ್ಲಿ ಸಿದ್ದರಾಮಯ್ಯನ ಫಾಲೋವರ್ಸ್ ಇಲ್ಲ, ಅಥವಾ ನನ್ನ ಫಾಲೋವರ್ಸ್ ಇಲ್ಲ, ಅಥವಾ ಡಿ ಕೆ ಫಾಲೋವರ್ಸ್ ಇಲ್ಲ. ಸರ್ಕಾರ ಮತ್ತು ಇನ್ನಿತರೆ ನಮ್ಮ ಯಾರು ಇವರು ಇದ್ದಾರಲ್ಲ ಅಂಥದ್ದು ಅಶೋಕ್ ಅವರೆಲ್ಲರೂ ಒಪ್ಪುವಂಥ ಒಂದು ಒಕ್ಕಲಿಗ ಸಂಘಟನೆಯಲ್ಲಿದ್ದವರು ಒಬ್ಬರು ಅವರೇ. ಎಲ್ಲ ಕ್ರೋಢೀಕರಿಸಿ ಆಯೋಗದಲ್ಲಿ ಮೆಂಬರ್ ಮಾಡೋದು, ಯಾರೇ ನಮ್ಮ ಪರ ಇವ್ರ ಪರ ಅಂತ ಮಾಡಿಲ್ಲ. ಅಶೋಕರಿಗೆ ಪಾಪ ಅವರು ಏನು ಮಾಡ್ತೀಯ, ಅವರು ವಿರೋಧ ಪಕ್ಷ ನಾಯಕರಾಗಿ ಅವರು ಸರ್ಕಾರ ಮಾಡೋದನ್ನ ವಿರುದ್ಧವಾಗಿ ಮಾತಾಡ್ತಾರೆ. ಬಟ್ ನಮಗೆ ಅವ್ರು ಏನೇ ಮಾತಾಡಲಿ, ನಾವು ಸಾರ್ವಜನಿಕರ ಪರವಾಗಿ ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋದು ಅಷ್ಟೇ ನಮ್ಮ ಗುರಿ.